ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ 1 ಲಕ್ಷ ಕೊಡೋದ್ರಲ್ಲಿ 40,000 ನೀವು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ರಿ, ಉಳಿದ 60,000 ಏನದಪ್ಪ ಅಂತಂದ್ರೆ ಮಿನಿಮಮ್ ಬಡ್ಡಿ ಹಚ್ಚಿರಿ ಮಾಡಿರಿ. ಬ್ಯಾಂಕ್ ಉಳಿಬೇಕಾಗ್ತದೆ, ಬ್ಯಾಂಕಿನ ಸಿಬ್ಬಂದಿದಾಯಿತು ಅದ್ರ ಮೇಂಟೆನೆನ್ಸ್ ಆಯಿತು ಮಾಡಲೇಬೇಕಾಗ್ತದೆ. ಆ ದಿಶೆಯಲ್ಲಿ ಮಾಡಿದರೆ ಯೋಗ್ಯನೋ ಅನ್ನುವಂಥ ಮಾತು ಈಗಾರಿಕೆ ಒಂದಷ್ಟು ಮಂದಿ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಜೊಲ್ಲೆಯವರು ಈ ಸಲ ಕೇವಲ ಕಾರ್ಪೊರೇಟ್ಗಳಿಗೆ, ಕೇವಲ ಕಮರ್ಷಿಯಲ್ ಪರ್ಪಸ್ ಜನರಿಗೆ ಹೆಚ್ಚು ಮಾಡೋ ಸಲುವಾಗಿ ಒಂದೇನೋ ಪ್ಲ್ಯಾನ್ ಹಾಕೊಂಡಂಗೆ ಕಾಣ್ತಾ ಇದ್ದಾರೆ ಈ ಮ್ಯಾನೇಜ್ಮೆಂಟ್ದವರು. ಆದರೆ ಅದರಿಂದ ಲಾಭವೂ ಅದ, ಅದೇ ಕಾಲಕ್ಕಲ್ಲಿ ಎಚ್ಚರಿಕೆ ಹೆಜ್ಜೆ ಹಿಡದೆ ಹೋದ್ರೆ ಬ್ಯಾಂಕ್ ದಿವಾಳಿಗಳೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇರಲಿ, ಅವ್ರು ಮಾಡೋ ಪ್ರಯತ್ನ ಮಾಡಲಿ. ಜೊತೆಗೆ ರೈತರಿಗೆ ಮಾತ್ರ 1 ಲಕ್ಷ ಎಕರೆಗೆ ಕೊಡು ಯೋಜನೆಯನ್ನು ಕೈ ಬಿಡದ ಅವ್ರು ಎತ್ತುವಂಥ ಕೆಲಸ, ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೂ ಅಥವಾ ಪ್ರತಿಯೊಂದು KPSಗೂ ಕೂಡ ಅವರು ಆಹಾರ ಧಾನ್ಯಗಳು ಇಡುವಂಥದ್ದು. ಗೊಬ್ಬರ ಇಡೋ ಸಲುವಾಗಿ ಗೊಬ್ಬರ ಇಡೋದು ಇರಲಿ, ಅದು ಬೇಕಾಗ್ತದೆ, ಗೊಬ್ಬರ ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಕಾಳುಗಳನ್ನು, ಹಳ್ಳಿಗಳಲ್ಲಿ ಏನು ಬೆಳೀತಿರ್ತಾರೆ ಕಾಳುಗಳನ್ನ ಇಡೋದಕ್ಕಾಗಿ ಮಾಡಿದರೆ ಆ ಗ್ರಾಮ ಪಂಚಾಯತ್ಗಳ ವ್ಯಾಪಾರ ಕೇಂದ್ರ ಆಗ್ಬೋದು ಮುಂದಿನ ದಿನದಲ್ಲಿ ಅನ್ನೋದು. ಮತ್ತು ರೈತರಿಗೆ ಮಾರ್ಕೆಟ್ ಮಾಡೋಕ್ಕಿರೋ ದಾರಿ ಇದು ಒಂದ ಅಂತೇಳಿ ನಮಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಚರ್ಚೆ ಮಾಡಿರಿ ಓಪನ್ ಆಗಿ. ಇದನ್ನು ಮಾರ್ಕೆಟ್ ಮಾಡಿಕೊಡೋದು ವಿಚಾರ ಬಗ್ಗೆ ವಿಚಾರ ಮಾಡಿರಿ. ಮಾರ್ಕೆಟ್ ಮಾಡೋ ತನಕ, ರೈತರಿಗೆ ಮಾರ್ಕೆಟ್ ಸಿಗೋ ತನಕ ರೈತರಿಗೆ ಎಷ್ಟೋ ಸಾಲ ಕೊಟ್ಟರು ಬಸ್ ಅಂತಾರಲ್ಲ ಹಂಗೆ ಪರಿಸ್ಥಿತಿ. ಬರೀ ಬಡ್ಡಿ ತುಂಬೆ ಸತ್ತು ಹೋಗುವಂಥ ಪ್ರಸಂಗ ಪಾಪ ರೈತರಿಗೆ ಬರ್ತದೆ. ಈಗಾಗಲೇ ಕಳೆದ 25 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಏನಿಲ್ಲಪ್ಪ ಅಂತಂದ್ರು 55 ಲಕ್ಷ ಜನ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮರಿಬೇಡ್ರಿ. ನಮ್ಮ DCC ಬ್ಯಾಂಕ್ ಆಡಳಿತ ಮಂಡಳಿ ಅವರ ಅನ್ನೋ ಮಾತನ್ನು ಹೇಳ್ತಾ, ಅಟ್ಲೀಸ್ಟ್ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು KPSಗೂ ಗೋಡೌನ್ ಆಗಲಿ, ಮಾರ್ಕೆಟ್ ಪ್ರಯತ್ನ ಮಾಡಲಿ, ಎಲ್ಲರಿಗೂ ಎಲ್ಲ ಹಳ್ಳಿಗಳಿಗೂ ನೀರಿನ ವ್ಯವಸ್ಥೆ ಹೋಗಂಗಾಗಲಿ ಅಂತ ಹೇಳ್ತಾ ನಮಗೆ ಅನಿಸಿದ ಕೆಲವೊಂದು ಮಾತಾಡಿದ್ದು. ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥ ದೇಶ ತರಬಹುದು ಸತ್ಯ ಕೈಗೊಂಡು ವಂದನೆಗಳು.